ಹಾಯ್ ವೀಕ್ಷಕರೇ, ನಾನು ಇವತ್ತು ಬಸ್ಮಾಂಗಿ ಕೋಟೆಗೆ ಹೋಗ್ತಾ ಇದ್ದೀನಿ. ಇದು ಬೆಂಗಳೂರಿನಿಂದ 130 ಕಿಲೋಮೀಟರ್ ದೂರದಲ್ಲಿದೆ. ನಾವು ಗೂಗಲ್ ಮ್ಯಾಪ್ ಲೊಕೇಶನ್ ಹಾಕಿದ್ರೆ ಅದು ಸೀದಾ ಬಸ್ಮಾಂಗಿಲಿರೋ ರುದ್ರೇಶ್ವರ ದೇವಸ್ಥಾನ ಹತ್ರ ಕರ್ಕೊಂಡೋಗುತ್ತೆ. ಅದು ಕೋಟೆ ಹಿಂಭಾಗದಲ್ಲೇ ಇರೋದು. ಬಟ್ ನಾವು ಕೋಟೆ ಹತ್ತಲಿಕ್ಕೆ ಆಗಲ್ಲ, ತುಂಬ ಎತ್ತರವಾಗಿದೆ. ಊರವ್ರು ಕೇಳಿದ್ರೆ ಅವ್ರು ಸರಿಯಾದ ದಾರಿ ತೋರಿಸ್ತಾರೆ. ಇವಾಗ ನಾನೇನು ಹೋಗ್ತಾ ಇದ್ದೀನಲ್ಲ ಅದೇ ಕರೆಕ್ಟ್ ದಾರಿ. ಮುಂದೆ ನಮ್ಗೆ ಆಂಜನೇಯ ದೇವಸ್ಥಾನ ಸಿಗುತ್ತೆ, ಅದರ ಪಕ್ಕದಲ್ಲೇ ನಾವು ನಡ್ಕೊಂಡು ಹೋಗಬೇಕು. ಈ ಕೋಟೆಯ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ನ ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದೇ ಕೋಟೆಯ ಮೊದಲನೇ ಹೆಬ್ಬಾಗಿಲು. ಈ ಕೋಟೆ ಸಾಕಷ್ಟು ದೊಡ್ಡದಾಗಿದೆ. ಇದರ ಒಟ್ಟು ವಿಸ್ತೀರ್ಣ 32.5 ಎಕರೆ ಜಾಗದಲ್ಲಿದೆ. ನಮಗೆ ಕೋಟೆ ಹತ್ತಲಿಕ್ಕೆ ದಾರಿ ಉದ್ದಕ್ಕೂ ಮೆಟ್ಲುಗಳಿದೆ ಮತ್ತು ಅಲ್ಲಲ್ಲಿ ಬೋಲ್ಡರ್ ಕಲ್ಲಿನ ರಸ್ತೆ ಸಹ ಇದೆ. ನಾವು ಮೇಲೆ ಬಂದಷ್ಟು ಕೋಟೆ ಆದಷ್ಟು ದೊಡ್ಡದಾಗೆ ಹೋಗ್ತಾ ಇದೆ. ಈ ಕೋಟೆನ ಕಟ್ಟಿದ್ದು ಬೂದಿ ಬಸವಪ್ಪ ನಾಯಕ ಎನ್ನುವರು 1650. ಮೊದಲು ಈ ಕೋಟೆಯನ್ನು ಬರೀ ಮಣ್ಣಿನಿಂದಲೇ ಕಟ್ಟಿದ್ದು. 1768ರಲ್ಲಿ ಹೈದರಾಲಿ ಅವರ ಕೈಗೆ ಬಂದ ನಂತರ ಈ ಕೋಟೆಯನ್ನು ಆದಷ್ಟು ಭದ್ರ ಮಾಡಿದರು. ಕಲ್ಲಿನ ಮೆಟ್ಲುಗಳು, ಕಾವಲು ಗೋಪುರಗಳು, ಸೈನಿಕರ ಕೊಠಡಿಗಳು ನಿರ್ಮಾಣ ಮಾಡಿದರು. ಇದು ಕೋಟೆಯ 2ನೆಯ ಹೆಬ್ಬಾಗಿಲು. ಆ ಕೋಟೆಯ ಗೋಡೆ ನೋಡಿ ಕುಸಿದೋಗಿದೆ. ಒಳಗೆ ಬಂದರೆ ನಾವು ಇಲ್ಲೊಂದು ದೊಡ್ಡ ಹಾಲ್ ಥರ ಇದೆ, ಸೈನಿಕರು ರೆಸ್ಟ್ ಸಹ ಮಾಡ್ಬೋದಾಗಿತ್ತು. ಸರ್ಕಾರದವರು ಈ ಕೋಟೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಇದನ್ನು ಆದಷ್ಟು ಕಾಪಾಡ್ಕೋಬೇಕು, ಇಲ್ಲಾಂದರೆ ಪೂರ್ತಿಯಾಗಿ ನಶಿಸಿ ಹೋಗ್ಬಿಡುತ್ತೆ. ಇಲ್ಲಿ ಒಂದು ಸಣ್ಣ ಆಂಜನೇಯ ಗುಡಿ ಇದೆ ನೋಡಿ. ಇಲ್ಲಿಂದ ನೋಡಿ ಕೋಟೆ ಬಹಳ ಬೃಹತ್ತಾಗಿ ಹಾಗೂ ಸುಂದರವಾಗಿ ಕಾಣುತ್ತೆ. ಈ ಕೋಟೆಯಲ್ಲಿ ನೀರು ಸಂಗ್ರಹಣೆ ಮಾಡಲಿಕ್ಕೆ ಅಲ್ಲಲ್ಲಿ ಸಾಕಷ್ಟು ಕೊಳಗಳನ್ನು ನಾವು ನೋಡಬಹುದು. ಇಲ್ಲಿ ಒಂದು ಚಿಕ್ಕದಾದ ನಂದಿಯ ಗುಡಿ ಇದೆ ನೋಡಿ.
ಒಟ್ಟು 7 ಬಾಗಿಲುಗಳಿವೆ. ಇದೇ ಕೋಟೆಯ ಬಲು ಎತ್ತರದ ಪಾಯಿಂಟ್. ಈ ಕೋಟೆಯ ಎಲಿವೇಶನ್ ಬಂದು 2862 ಅಡಿ. ಇಲ್ಲಿ ಒಂದು ಕೋಣೆ ಇದೆ ನೋಡಿ, ಅದು ಸೈನಿಕರಿಗಾಗಿತ್ತಾ ಅಥವಾ ಮದ್ದು ಗುಂಡು ಶೇಖರಣೆ ಮಾಡಲಿಕ್ಕಾಗಿತ್ತಾ ಗೊತ್ತಿಲ್ಲ. ಇಲ್ಲಿ ಒಂದು ರ್ಯಾಂಪ್ ಸಹ ಇದೆ. ಮೋಸ್ಟ್ಲಿ ಫಿರಂಗಿಗಳನ್ನ ಅಲ್ಲಿ ಸಾಗಿಸೋದಕ್ಕಾಗಿ ಇದನ್ನು ಮಾಡಿದ್ದಾರೆ ಅನಿಸುತ್ತೆ. ಈ ಕಾವಲು ಗೋಪುರದಿಂದ ಶತ್ರುಗಳನ್ನು ನೋಡಿ ಇಲ್ಲಿಂದ ಅವರ ಮೇಲೆ ಬಂದೂಕಿನಿಂದ ಗುಂಡು ಹಾರಿಸುತ್ತಿದ್ದರು ಎನ್ನಿಸುತ್ತೆ. ಇಲ್ಲಿಯೂ ಒಂದು ದೊಡ್ಡ ಕೊಠಡಿ ಇದೆ, ಅದು ಪಾಳು ಬಿದ್ದಿದೆ. ಈ ಕೋಟೆ ಹತ್ತಲಿಕ್ಕೆ ನನಗೆ 30 ನಿಮಿಷ ಹಿಡಿಯಿತು. ಮತ್ತು ಈ ಕೋಟೆಗಳ ಬಗ್ಗೆ ಆಸಕ್ತಿ ಇರೋರು ಖಂಡಿತವಾಗಲೂ ಬಂದು ನೋಡಿ, ಇಷ್ಟ ಆಗುತ್ತೆ ನಿಮಗೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.